ನಗರಾಭಿವೃದ್ಧಿ ಸಚಿವ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪುಲ್ಕೇಶಿ ನಗರ ಶಾಸಕ ಎಸಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಗಾಯಿಪುರಂ ವಾರ್ಡ್ನ ಪಿಳ್ಳಣ್ಣ ಗಾರ್ಡನ್ನ ಆಟದ ಮೈದಾನದಲ್ಲಿ 4 MLD ಸಾಮರ್ಥ್ಯದ ಜಲಾಗಾರದ ಶಂಕುಸ್ಥಾಪನೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಹಾಗೆಯೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂಥ ಡಿಕೆ ಶಿವಕುಮಾರ್ ಅವರು, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಉಪಸ್ಥಿತರಿದ್ದರು. ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನೂತನ ಜಲಾಗಾರದಿಂದ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರುತ್ತೆ ಅಂತ ಹೇಳಿದರು. ಶಾಸಕ ಎಸಿ ಶ್ರೀನಿವಾಸ್ ಮಾತನಾಡಿ, ಹಲವು ವರ್ಷಗಳಿಂದ ಇರುವಂಥ ನೀರಿನ ಸಮಸ್ಯೆ ಹೊಸ ಜಲಾಗಾರ ನಿರ್ಮಾಣದಿಂದ ಬಗೆಹರಿಯಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಮುಂದೆ ಹೋಗ್ಬೇಡ. ಹಂಗಟ್ಟ ಬರಬೇಡ. ಇದೊಂದು ಪುಲಕೇಶಿ ನಗರಕ್ಕೆ ಬಹಳ ಐತಿಹಾಸಿಕವಾದಂಥ ದಿನ. ನೀವೆಲ್ಲ ಕಳೆದ ವಿಧಾನಸಭೆ, ನಾನು ಇವತ್ತು ಈ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ಮಾಡಲಿಕ್ಕೆ ಬರಲಿಲ್ಲ. ಇಲ್ಲ, ಶ್ರೀನಿವಾಸ್ ಕೈಲಿ ಕುದುರೆ ತಗೊಂಡು ಕತ್ತಿ ತಗೊಂಡು ಸನ್ಮಾನ ಮಾಡಿಸ್ಕೊಳಕ್ ಬರಲಿಲ್ಲ. ನಿಮ್ಮ ಜೈಕಾರ ಹಾಸ್ಕೊಳ್ಳೋಕ್ಕೂ ಬರಲಿಲ್ಲ. ನಾನು ಬಂದಿರೋಂಥ ಉದ್ದೇಶ, ನೀವು ನಮಗೆ ಕೊಟ್ಟಂಥ ಶಕ್ತಿಗೆ, ಶ್ರೀನಿವಾಸ್ ಪರವಾಗಿ ನಿಂತ್ಕೊಂಡದಕ್ಕೆ, ಕಾಂಗ್ರೆಸ್ನ 136 ಸೀಟ್ ತಂದದಕ್ಕೆ ನಿಮ್ಮ ಋಣ ತೀರಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕಳಿಸಿದ್ರಿ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಯಾವ ಗಾಳಿ ಇದ್ರೂ ಕೂಡ ಗಾಳಿಗೆ ಜಗದೆ ಬಗ್ದೆ ಕಾಂಗ್ರೆಸ್ ಪರವಾಗಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದೀರಿ. ಸೊ ಅದಕ್ಕೆ ಇವತ್ತು ನಿಮ್ಮೆಲ್ಲರ ಋಣವನ್ನು ತೀರಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ. ಅವರು ನಿಜವಾಗ್ಲೂ ಒಬ್ಬ ಕಾರ್ಯಕರ್ತನ ಗುರುತಿಸಲಿ ಪೊಲಿಟಿಕಲ್ ಲೀಡರ್ ಇದ್ದಾರೆ ಅಂದರೆ ನಂಬರ್ 1 ಡಿ ಕೆ ಶಿವಕುಮಾರ್ ಸಾಹೇಬ್. ಅವರು ಸಂಘಟನೆ, ಅವರ ಚತುರತೆ, ಅವರ ಸಮಯ ಪ್ರಜ್ಞೆ, ಅವರ ಚಾಣಾಕ್ಷ ಇವತ್ತು ನಮಗೆ 136 ಸೀಟ್ ಬಂದಿದೆ. ಇವತ್ತು ಅವರು ಚಾರ್ಜ್ ತಗೊಂಡೋಗಿ ಮುಂಚೆ ನಮ್ಮ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಿತ್ತು, ಈಗ ಹೆಂಗಿದೆ, ಎದುರಾಳಿಗಳನ್ನು BJPಯನ್ನು ಹೆಂಗೆ ಎದುರಿಸ್ಬೇಕು, ಯಾವ ರೀತಿ ರಾಜಕೀಯ ಮಾಡಬೇಕು, ಎಲ್ಲಿ ಯಾವ ಕ್ಯಾಂಡಿಡೇಟ್ನ ಹಾಕಬೇಕು, ಯಾವ ಕಾರ್ಯಕರ್ತನ ರೆಡಿ ಮಾಡಬೇಕು ಅನ್ನೋದನ್ನು ಬಹಳವಾಗಿ ಅರ್ತಿದ್ದಾರೆ. ನಿಜವಾಗ್ಲೂ ನಾನು ಇವತ್ತೇನಾದರೂ ಶಾಸಕರಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಐತಿಹಾಸಿಕ ದಿನ ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. एक तारीख बनाने वाला दिन है, एक तारीखी दिन. ಯಾಕೆ ಐತಿಹಾಸಿಕವಾದಂಥ ದಿನ ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈ ಭಾಗದಲ್ಲಿ ನೀರಿನ ಕೊರತೆ, ನೀರಿನ ಸಮಸ್ಯೆ ಎಷ್ಟಿದೆ ಅಂತ ಈ ಭಾಗದವ್ರಿಗೆ ಗೊತ್ತಿದೆ. ಶಿವಾಜಿನಗರ ಆಗಲಿ, ಪುಲಕೇಶಿ ನಗರ ಆಗಲಿ, ನಾವೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ. ಶಿವಾಜಿನಗರ ಬೇರೆ ಅಲ್ಲ, ಪುಲಕೇಶಿ ನಗರ ಬೇರೆ ಅಲ್ಲ, ಒಂದು ಬಾರ್ಡರ್. ಅಲ್ಲಿ ಇರೋರು ಎಲ್ಲ ನೆಂಟರು ಪುಲಕೇಶಿ ನಗರಲ್ಲಿರ್ತಾರೆ, ಪುಲಕೇಶಿ ನಗರಲ್ಲಿ ಇರೋರು ನೆಂಟರು ಶಿವಾಜಿನಗರಲ್ಲಿರ್ತಾರೆ.